ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 2 ಅಧ್ಯಾಯ 24 ಕರ್ದಮ ಮುನಿಗಳ ವೈರಾಗ್ಯ. ಇದರಿಂದ ಇವತ್ತು 10ನೇ ಶ್ಲೋಕವನ್ನ ತಿಳ್ಕೊಳ್ಳೋಣ. ಶ್ಲೋಕ 10. ಭಗವಂತಂ ಪರಂ ಬ್ರಹ್ಮ ಸತ್ವೇನಾಂಶೇನ ಶತ್ರುಹನ್ ತತ್ವ ಸಂಖ್ಯಾನ ವಿಜ್ಞಪ್ತ್ಯೈ ಜಾತಂ ವಿದ್ವಾನಜ ಸ್ವರಾಟ್. ಅನುವಾದ: ಮೈತ್ರೇಯರು ಮುಂದುವರಿಸಿದರು. ಎಲೈ ಶತ್ರುಹರನಾದ ವಿದುರನೇ, ಜ್ಞಾನಾರ್ಜನೆಯಲ್ಲಿ ಬಲು ಮಟ್ಟಿಗೆ ಸ್ವತಂತ್ರನಾದ ಜನ್ಮರಹಿತನಾದ ಬ್ರಹ್ಮನು ದೇವೋತ್ತಮ ಪರಮಪುರುಷನ ಅಂಶವು ಶುದ್ಧ ಸತ್ವ ಲಕ್ಷಣದಲ್ಲಿ ಸಾಂಖ್ಯಯೋಗವೆಂಬ ಪರಿಪೂರ್ಣ ಜ್ಞಾನ ಹಂತವನ್ನು ವಿವರಿಸುವುದಕ್ಕಾಗಿ ದೇವಹೂತಿಯ ಗರ್ಭದಲ್ಲಿ ಅವತರಿಸಿದುದೆಂದು ತಿಳಿಯಬಲ್ಲವನಾಗಿದ್ದನು. ಇದು ಶ್ಲೋಕ ಮತ್ತೆ ಅದರ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಓದ ಭಾಗದಲ್ಲಿ ನಾವೇನ್ ತಿಳ್ಕೊಂಡ್ವಿ? ಆ ಭಗವಂತ ಭೂಮಿಯಲ್ಲಿ ಅವತಾರವನ್ನ ತಾಳದಾಗ ಏನೇನಾಯ್ತು? ಆಕಾಶದಲ್ಲಿ ದೇವತೆಗಳು ಮಳೆ ಸುರಿಸುವಂತ ಮೋಡಗಳ ಹಾಗೆ ಸಂಗೀತ ವಾದ್ಯಗಳ ಧ್ವನಿಯನ್ನ ಮಾಡ್ತಾರೆ. ದೇವ ಗಾಯಕರಾದಂತ ಗಂಧರ್ವರೆಲ್ಲರೂ ಕೂಡ ಭಗವಂತನ ಮಹಿಮೆಯನ್ನ ಹಾಡ್ತಾರೆ. ಮತ್ತೆ ಅಪ್ಸರೆಯರು ಆನಂದ ತನ್ಮಯರಾಗಿ ನರ್ತನ ಮಾಡ್ತಾರೆ. ಭಗವಂತನ ಅವತಾರದ ಸಮಯದಲ್ಲಿ ದೇವತೆಗಳು ಆಕಾಶದಲ್ಲಿ ತಡೆ ಇಲ್ದೇನೆ ಸಂಚಾರ ಮಾಡ್ತಾ ಅವರು ಹೂಮಳೆಗರಿತಾರೆ. ಎಲ್ಲಾ ದಿಕ್ಕುಗಳು, ಎಲ್ಲಾ ಜಲಗಳು ಮತ್ತೆ ಪ್ರತಿಯೊಬ್ಬರ ಮನಸ್ಸು ಕೂಡ ತುಂಬಾ ತೃಪ್ತಿಯಾಗತ್ತೆ. ಮೊದಲು ಜನ್ಮ ತಗೊಂಡಿರುವಂತಹ ಜೀವಿ ಯಾರು? ಬ್ರಹ್ಮ. ಅವನು ಸರಸ್ವತಿ ನದಿಯಿಂದ ಆವೃತವಾದಂತಹ ಕರ್ದಮಾಶ್ರಮದ ಸ್ಥಳಕ್ಕೆ ಮರೀಚಿ ಮತ್ತೆ ಇನ್ನು ಬೇಕಾದಷ್ಟು ಜನ ಮುನಿಗಳ ಜೊತೆ ಅಲ್ಲಿಗೆ ಬರ್ತಾರೆ ಅನ್ನೋದನ್ನ ತಿಳ್ಕೊಂಡಿದ್ವಿ. ಈಗ ಈ ಶ್ಲೋಕದಲ್ಲಿ ಹೇಳ್ತಾರೆ, ಮೈತ್ರೇಯರು ಹೇಳ್ತಾರೆ, ಎಲೆ ಶತ್ರುಹರನಾದಂತ ವಿದುರ, ಜ್ಞಾನಾರ್ಜನೆಯಲ್ಲಿ ಬಹು ಮಟ್ಟಿಗೆ ಸ್ವತಂತ್ರನಾಗಿರುವಂತಹ, ಅಂದ್ರೆ ಅವನಿಗೆ ಜ್ಞಾನಾರ್ಜನೆ ಅನ್ನೋದು ಸ್ವತಂತ್ರವಾಗಿ ಸಿಗತ್ತೆ. ಜನ್ಮರಹಿತನಾದಂತಹ ಬ್ರಹ್ಮ, ಅವನು ನಮ್ಮ ಹಾಗೆ ಅವನು ಜನ್ಮವನ್ನ ತಗೊಂಡಿಲ್ಲ. ಆ ಭಗವಂತನ ಅಂಶ ಶುದ್ಧ ಸತ್ವ ಲಕ್ಷಣದಲ್ಲಿ, ಅಂದ್ರೆ ಈಗ ಭಗವಂತನೇ ಸ್ವಯಂ ದೇವಹೂತಿಯ ಗರ್ಭದಲ್ಲಿ ಬರ್ತಾ ಇದ್ದಾನೆ. ಅವನು ಸಾಂಖ್ಯಯೋಗ ಅನ್ನುವಂತಹ ಪರಿಪೂರ್ಣವಾದ ಜ್ಞಾನದ ಹಂತವನ್ನ ವಿವರಣೆ ಮಾಡೋದಕ್ಕೋಸ್ಕರ ಅವಳ ಗರ್ಭದಲ್ಲಿ ಅವತಾರ ತಗೊಳ್ತಾ ಇದ್ದಾನೆ ಅನ್ನುವಷ್ಟು ತಿಳುವಳಿಕೆ ಅವನಿಗೆ ಇತ್ತು. ಅಂದ್ರೆ ಅಷ್ಟ್ರ ಮಟ್ಟಿಗೆ ಅವನು ತಿಳ್ಕೊಳ್ಳುವಷ್ಟು ಅವನು ಅರ್ಹತೆ ಇರೋನು. ಅದಕ್ಕೆ ಅವನು ಜ್ಞಾನಾರ್ಜನೆಯಲ್ಲಿ ಬಹುಮಟ್ಟಿಗೆ ಸ್ವತಂತ್ರನಾಗಿರುವಂಥವನು ಅಂತ ಹೇಳಿರೋದು. ಸೊ ಈಗ ಭಗವಂತನೇ ಸ್ವಯಂ ಸಾಂಖ್ಯಯೋಗ ಅನ್ನುವಂಥ ಜ್ಞಾನ ಯೋಗವನ್ನ ಅವನು ಇಲ್ಲಿ ಭಗವಂತ ವಿವರಣೆ ಮಾಡೋದಕ್ಕೋಸ್ಕರ ದೇವಹೂತಿಯ ಗರ್ಭದಲ್ಲಿ ಅವತಾರ ತಗೊಳ್ತಾ ಇದ್ದಾನೆ ಅನ್ನೋದು ಅವನಿಗೆ ಗೊತ್ತಾಗತ್ತೆ. ಈಗ ಭಾವಾರ್ಥದಲ್ಲಿ ಗುರುಗಳು ಇದ್ರ ಬಗ್ಗೆ ಏನ್ ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಭಗವದ್ಗೀತೆಯ 15ನೇ ಅಧ್ಯಾಯದಲ್ಲಿ ವೇದಾಂತ ಸೂತ್ರದ ಸಂಗ್ರಾಹಕಾರನು ಸ್ವತಃ ಭಗವಂತನೇ ಆಗಿರುವನೆಂದು ಮತ್ತು ವೇದಾಂತ ಸೂತ್ರವನ್ನು ಪರಿಪೂರ್ಣವಾಗಿ ತಿಳಿದವನು ಅವನೇ ಎಂದು ಹೇಳಲಾಗಿದೆ. ಅದೇ ಪ್ರಕಾರ ಸಾಂಖ್ಯದರ್ಶನವನ್ನು ದೇವೋತ್ತಮ ಪರಮಪುರುಷನು ಅವನ ಕಪಿಲಾವತಾರದಲ್ಲಿ ಸಂಗ್ರಹಿಸಿದನು. ಸಾಂಖ್ಯ ದರ್ಶನದ ಪ್ರಕಾರವನ್ನುಳ್ಳ ಇನ್ನೊಬ್ಬ ಕಪಿಲನೂ ಇದ್ದಾನೆ. ಆದರೆ ಆ ಕಪಿಲನಿಗಿಂತ ಭಗವಂತನ ಅವತಾರವಾಗಿರುವ ಕಪಿಲನು ಬೇರೆಯಾಗಿರುವನು. ಕರ್ದಮ ಮುನಿಯ ಪುತ್ರನಾದ ಕಪಿಲನು ತನ್ನ ಸಾಂಖ್ಯ ದರ್ಶನದಲ್ಲಿ ಭೌತಿಕ ಜಗತ್ತನ್ನು ಮಾತ್ರವಲ್ಲದೆ ಆಧ್ಯಾತ್ಮಿಕ ಜಗತ್ತನ್ನೂ ಬಹಳ ಕೂಲಂಕುಷವಾಗಿ ವಿವರಿಸಿರುವನು. ಅಂದ್ರೆ ಅರ್ಥ ಇಲ್ಲಿ ಭಗವದ್ಗೀತೆಯ 15ನೇ ಅಧ್ಯಾಯದಲ್ಲಿ ಏನ್ ಹೇಳಿದರೆ, ವೇದಾಂತ ಸೂತ್ರದ ಸಂಗ್ರಾಹಕನು, ಅಂದ್ರೆ ಅದನ್ನ ಯಾರು ರಚನೆ ಮಾಡಿದಾನೆ ಅವನು ಕೂಡ ಭಗವಂತನೇ. ಮತ್ತೆ ಅದನ್ನ ಕರೆಕ್ಟ್ ಆಗಿ ಪೂರ್ಣವಾಗಿ ತಿಳ್ಕೊಂಡಿರೋನು ಯಾರು ಅಂದ್ರೆ ಅದು ಕೂಡ ಭಗವಂತನೇ. ಆ ವೇದಾಂತ ಸೂತ್ರಗಳನ್ನ ಅರ್ಥ ಮಾಡ್ಕೊಳ್ಳೋದು ಬಹಳ ಕಷ್ಟ. ಅದನ್ನ ರಚನೆ ಮಾಡಿರೋನು ಅವನೇನೆ, ಅದನ್ನ ತಿಳ್ಕೊಳ್ಳುವಂಥವನು ಅವನೇನೆ. ಬೇರೆಯವರೆಲ್ಲ ಒಂದು ಸಾಸಿವೆ ಕಾಳಷ್ಟು ತಿಳ್ಕೊಬೋದು ಅಷ್ಟೇನೆ ಹೊರತು ಪರಿಪೂರ್ಣವಾಗಿ ಯಾರು ಅದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಅದನ್ನ ಪರಿಪೂರ್ಣವಾಗಿ ತಿಳಿದಿರೋನು ಅವನೇ ಅಂತ ಹೇಳಿರೋದು. ಅದೇ ರೀತಿ ಈ ಸಾಂಖ್ಯ ದರ್ಶನ ಇದೆಯಲ್ಲ, ಅದನ್ನ ಭಗವಂತ ಕಪಿಲ ಅವತಾರದಲ್ಲಿ ಅದನ್ನ ಸಂಗ್ರಹಣೆ ಮಾಡಿದಾನೆ. ಈಗ ಕಪಿಲ ಅನ್ನೋರು ಇಬ್ಬರಿದ್ದಾರೆ. ಒಂದು ಭಗವಂತನೇ ಸ್ವಯಂ ಅವತಾರವನ್ನ ತಗೊಂಡು ಬಂದಿರುವಂಥದ್ದು, ಇನ್ನೊಬ್ಬ ಸಾಂಖ್ಯ ದರ್ಶನವನ್ನೇ ಹೇಳುವಂಥವನೇ ಅವನು ಕೂಡ ಒಬ್ಬ ಕಪಿಲ ಇದ್ದಾನೆ. ಡೂಪ್ಲಿಕೇಟ್ ಅಂತ ಹೇಳ್ತೀವಲ್ವಾ, ಆ ರೀತಿ. ಅಂದ್ರೆ ಭಗವಂತ ಕಪಿಲನಿಗಿಂತ ಅವನು ಬೇರೆ. ಇಲ್ಲಿ ಕರ್ದಮ ಮುನಿಯ ಮಗನಾದಂತಹ ಕಪಿಲ ಇದಾರಲ್ಲ, ಅವರು ತಮ್ಮ ಸಾಂಖ್ಯ ದರ್ಶನದಲ್ಲಿ ಈ ಭೌತಿಕ ಜಗತ್ತನ್ನ ಮಾತ್ರ ಅಷ್ಟೇ ಅಲ್ಲದೆ ಆಧ್ಯಾತ್ಮಿಕ ಜಗತ್ತಿನ ಬಗ್ಗೆ ಕೂಡ ಅವನು ತುಂಬಾ
ವಿವರವಾಗಿ ವಿವರಣೆಯನ್ನ ಕೊಟ್ಟು ಹೇಳಿದ್ದಾನೆ ಅನ್ನೋದು ಇಲ್ಲಿ ಅರ್ಥ. ಅಂದ್ರೆ ಇನ್ನೊಬ್ಬ ಕಪಿಲ ಬರೀ ಭೌತಿಕ ಜಗತ್ತಿನ ಬಗ್ಗೆ ಮಾತ್ರ ಹೇಳಿದ್ದಾನೆ ಅನ್ನೋದು ಇಲ್ಲ ನಮ್ಗೆ ಅರ್ಥ ಆಗುತ್ತೆ. ಬ್ರಹ್ಮನು ಸ್ವರಾಟ್ ಅಥವಾ ಜ್ಞಾನಾರ್ಜನೆಯಲ್ಲಿ ಬಹುಮಟ್ಟಿಗೆ ಸ್ವತಂತ್ರನಾದುದರಿಂದ ಈ ಸತ್ಯವನ್ನು ತಿಳಿಯಬಲ್ಲವನಾಗಿದ್ದನು. ಅವನನ್ನು ಸ್ವರಾಟ್ ಎಂದು ಕರೆಯಲಾಗಿರುವುದು ಏಕೆಂದರೆ ಅವನು ಕಲಿಯುವುದಕ್ಕಾಗಿ ಯಾವ ಶಾಲೆಗೂ ಅಥವಾ ಮಹಾವಿದ್ಯಾಲಯಕ್ಕೂ ಹೋಗಿಲ್ಲ, ಆದರೆ ತನ್ನೊಳಗಿನಿಂದಲೇ ಎಲ್ಲವನ್ನೂ ಕಲಿತುಕೊಂಡನು. ಈ ವಿಶ್ವದೊಳಗೆ ಬ್ರಹ್ಮನು ಪ್ರಥಮ ಜೀವಿಯಾಗಿರುವುದರಿಂದ ಅವನಿಗೆ ಗುರುವಿರಲಿಲ್ಲ. ಅವನಿಗೆ ಪ್ರತಿಯೊಂದು ಜೀವಿಯ ಹೃದಯದಲ್ಲಿಯೂ ಕುಳಿತಿರುವ ದೇವೋತ್ತಮ ಪರಮಪುರುಷನೇ ಗುರುವಾಗಿದ್ದನು. ಬ್ರಹ್ಮನು ಹೃದಯದೊಳಗಿನ ಪರಮ ಪ್ರಭುವಿನಿಂದ ನೇರವಾಗಿ ಜ್ಞಾನಾರ್ಜನೆ ಮಾಡಿದನು. ಆದುದರಿಂದ ಅವನನ್ನು ಕೆಲವು ವೇಳೆ ಸ್ವರಾಟ್ ಎಂದು ಮತ್ತು ಅಜ ಎಂದು ಕರೆಯಲಾಗುತ್ತದೆ. ಇಲ್ಲಿ ಬ್ರಹ್ಮ ಸ್ವರಾಟ್ ಅಥವಾ ಜ್ಞಾನಾರ್ಜನೆಯಲ್ಲಿ ಬಲುಮಟ್ಟಿಗೆ ಸ್ವತಂತ್ರನಾಗಿದ್ದರಿಂದ ಸತ್ಯವನ್ನ ತಿಳ್ಕೊಳ್ಳುವಷ್ಟು ಅವನಿಗೆ ಅರ್ಹತೆ ಇತ್ತು. ಅವನನ್ನ ಸ್ವರಾಟ್ ಅಂತ ಯಾಕೆ ಕರೆದಿದ್ದಾರೆ ಅಂತಂದ್ರೆ, ಈಗ ನಾವು ಏನಾದ್ರೂ ಕಲಿಬೇಕು ಅಂದ್ರೆ ಏನ್ ಮಾಡ್ತೀವಿ, ಒಬ್ಬ ಗುರುವಿನ ಒಂದು ಮಾರ್ಗದರ್ಶನದಲ್ಲಿ ಅಥವಾ ಅವರ ಒಂದು ಸಹಾಯವಿಲ್ಲದೆ ನಾವು ಕಲಿಯೋದಕ್ಕಾಗಲ್ಲ. ಮತ್ತೆ ಶಾಲೆಗೆ ಹೋಗ್ತೀವಿ ಅಥವಾ ಯಾವ್ದಾದ್ರು ಒಂದು ಮಹಾವಿದ್ಯಾಲಯಕ್ಕೆ ಹೋಗ್ತೀವಿ. ಆದ್ರೆ ಬ್ರಹ್ಮ ಎಲ್ಲೂ ಶಾಲೆಗೆ ಹೋಗಿಲ್ಲ, ಯಾವ ವಿದ್ಯಾಲಯಕ್ಕೂ ಹೋಗಿಲ್ಲ, ತನ್ನ ಒಳಗಡೆಯಿಂದನೇ ತಾನು ಕಲ್ತ್ಕೊಳ್ತಾನೆ. ಈಗ ನಮ್ಗಿಂತ ಮುಂಚೆ ಬಂದಿರೋರು ಬೇಕಾದಷ್ಟು ಜನ ಇದ್ದಾರೆ. ಸೊ ಅದಕ್ಕೆ ನಾವು ಕಲಿಯೋದಕ್ಕೆ ಅವ್ರ ಹತ್ರ ಹೋಗ್ತೀವಿ, ಯಾಕೆ ಅವರು ತಿಳ್ಕೊಂಡಿರ್ತಾರೆ ಅಂತ ಅಂದ್ಬಿಟ್ಟು. ಆದ್ರೆ ಇಲ್ಲಿ ಮೊದಲನೇ ಜೀವಿನೇ ಬ್ರಹ್ಮ ಆಗಿರೋದ್ರಿಂದ ಅವನಿಗೆ ಹೇಳ್ಕೊಡೋದಕ್ಕೆ ಯಾವ ಗುರು ಇದ್ದ, ಯಾರು ಇರ್ಲಿಲ್ಲ. ಅದಕ್ಕೆ ಪ್ರತಿಯೊಬ್ಬರ ಹೃದಯದಲ್ಲಿರುವಂತಹ ಪರಮಾತ್ಮ ಇದಾನಲ್ಲ, ಅವನೇ ಅವನಿಗೆ ಗುರುವಾಗಿದ್ದ. ಸೊ ಬ್ರಹ್ಮ ಹೃದಯದ ಒಳಗಡೆಯಿಂದಾನೇ ಆ ಭಗವಂತನಿಂದ ನೇರವಾಗಿ ಅವನು ಜ್ಞಾನಾರ್ಜನೆಯನ್ನ ಮಾಡ್ಕೊಂಡಿದ್ದ. ಅದಕ್ಕೋಸ್ಕರನೇ ಅವನನ್ನ ಕೆಲವೊಂದ್ಸರಿ ಸ್ವರಾಟ್ ಅಂತ ಕರೀತಾರೆ, ಇನ್ನು ಕೆಲವೊಂದ್ಸರಿ ಅಜ ಅಂತ ಅಂದ್ಬಿಟ್ಟು ಕರೀತಾರೆ. ಇಲ್ಲಿ ಇನ್ನೊಂದು ಮುಖ್ಯವಾದ ಅಂಶವನ್ನು ಹೇಳಲಾಗಿದೆ. ಸತ್ವೇನಾಂಶೇನ ದೇವೋತ್ತಮ ಪರಮಪುರುಷನು ಅವತರಿಸುವಾಗ ಅವನು ವೈಕುಂಠದ ತನ್ನ ಎಲ್ಲ ಪರಿಕರಗಳನ್ನು ತನ್ನೊಂದಿಗೆ ತರುವನು. ಆದುದರಿಂದ ಅವನ ನಾಮ, ರೂಪ, ಗುಣ, ಪರಿಕರಗಳು ಮತ್ತು ಅವನ ಪರಿವಾರ ಇವೆಲ್ಲವೂ ದಿವ್ಯಲೋಕಕ್ಕೆ ಸೇರಿರುತ್ತವೆ. ನಿಜವಾದ ಸತ್ವಗುಣವು ದಿವ್ಯಲೋಕದಲ್ಲಿರುತ್ತದೆ. ನೋಡಿ, ಇಲ್ಲಿ ಒಂದು ಇಂಪಾರ್ಟೆಂಟ್ ವಿಷಯವನ್ನ ಹೇಳ್ತಾ ಇದ್ದಾರೆ. ಏನು ಅಂದ್ರೆ ಸತ್ವೇನಾಂಶೇನ ಅಂತ ಅಂದ್ರೆ ಭಗವಂತ ಅವತಾರ ತಗೊಳ್ಬೇಕಾದ್ರೆ ಇಲ್ಲಿನ ಪರಿಕರಗಳು ಅವನಿಗೆ ಸೆಟ್ ಆಗೋದಿಲ್ಲ ಅಂತಂದ್ರೆ ಇದೆಲ್ಲ ಭೌತಿಕಕ್ಕೆ ಸೇರಿರುವಂಥದ್ದು, ರಜೋತಮ ಗುಣಗಳಿಂದ ಕೂಡಿರುವಂಥದ್ದಾಗಿರುತ್ತೆ. ಅವನೇನ್ ಮಾಡ್ತಾನೆ, ತಾನು ಹೋಗ್ಬೇಕಾದ್ರೆ ತನಿಗೆ ಏನೇನ್ ಬೇಕೋ ಎಲ್ಲಾ ರೀತಿಯ ಪರಿಕರಗಳನ್ನ ಅವನ್ ತನ್ನ ಜೊತೆ ತಗೊಂಡ್ ಬರ್ತಾನೆ. ಅದಕ್ಕೋಸ್ಕರನೇ ಭಗವಂತ ಬೇರೆ ಅಲ್ಲ, ಅವನ ಹತ್ರ ಇರುವಂತ ಅಥವಾ ಅವನಿಗೆ ಸೇರಿರುವಂಥದ್ದು ಎಲ್ಲವೂ ಕೂಡ ಅವನೇನೆ ಅಂತ ಹೇಳ್ತಾರೆ. ಅದಕ್ಕೆ ಅವನ ನಾಮ ಆಗಿರ್ಬೋದು, ರೂಪ ಆಗಿರ್ಬೋದು, ಗುಣ ಆಗಿರ್ಬೋದು, ಪರಿಕರಗಳಾಗಿರ್ಬಹುದು ಅಥವಾ ಅವನ ಪರಿವಾರ ಆಗಿರ್ಬೋದು, ಎಲ್ಲವೂ ಕೂಡ ದಿವ್ಯಲೋಕಕ್ಕೆ ಸೇರಿರುವಂಥದ್ದು. ನಿಜವಾದ ಸತ್ವಗುಣ ಅನ್ನೋದು ದಿವ್ಯಲೋಕದಲ್ಲಿರತ್ತೆ. ಅಂದ್ರೆ ಅಲ್ಲಿ ಬರೀ ಸತ್ವಗುಣ ಇರೋದು, ಬೇರೆ ಗುಣಗಳು ಇರೋದಿಲ್ಲ ಅಲ್ಲಿ. ಈ ಭೌತಿಕ ಜಗತ್ತಿನಲ್ಲಿ ಸತ್ವಗುಣವು ಪರಿಶುದ್ಧವಾಗಿರುವುದಿಲ್ಲ. ಸತ್ವಗುಣವೇನೋ ಇರಬಹುದು, ಆದರೆ ಅದರಲ್ಲಿ ರಜೋಗುಣ, ತಮೋಗುಣಗಳ ಕೆಲವು ಛಾಯೆಗಳು ಕೂಡ ಕೂಡಿರುತ್ತವೆ. ಆಧ್ಯಾತ್ಮಿಕ ಲೋಕದಲ್ಲಿ ಅಮಿಶ್ರ ಸತ್ವಗುಣವೇ ಮೇಲುಗೈಯಾಗಿರುತ್ತದೆ. ಅಲ್ಲಿ ಸತ್ವಗುಣವನ್ನು ಶುದ್ಧ ಸತ್ವ ಎಂದು ಕರೆಯಲಾಗುತ್ತದೆ. ಈಗ ಈ ಜಗತ್ತಲ್ಲಿ 3 ಗುಣಗಳು ಮಿಶ್ರಣವಾಗಿರುತ್ತೆ. ಒಂದು ಪ್ರಧಾನವಾಗಿದ್ರೆ ಅದಕ್ಕೆ ಸ್ವಲ್ಪ ಬೇರೆ ಗುಣಗಳು ಮಿಕ್ಸ್ ಆಗಿರುತ್ತೆ. ಆಧ್ಯಾತ್ಮಿಕ ಲೋಕದಲ್ಲಿ ಆ ರೀತಿ ಅಲ್ಲ, ಅಲ್ಲಿ ಬರೀ ಸತ್ವಗುಣನೇ ಪ್ರಧಾನವಾಗಿರುತ್ತೆ, ಅದು ಪರಿಶುದ್ಧವಾಗಿರುತ್ತೆ. ಅದಕ್ಕೆ ಅದನ್ನ ಶುದ್ಧ ಸತ್ವ ಅಂತ ಕರೀತಾರೆ ಅಲ್ಲಿ. ಯಾಕೆ ಅಂತಂದ್ರೆ ಅಲ್ಲಿ ರಜೋಗುಣ, ತಮೋಗುಣಗಳ ಮಿಶ್ರಣ ಇರೋದಿಲ್ಲ, ಅಲ್ಲಿ ಬರೀ ಸತ್ವಗುಣನೇ ಇರುತ್ತೆ. ಅದರಿಂದ ಅದನ್ನ ಶುದ್ಧ ಸತ್ವ ಅಂತ ಹೇಳ್ತಾರೆ. ಆದ್ರೆ ಭೌತಿಕ ಜಗತ್ತಿನಲ್ಲಿ ಸತ್ವಗುಣ ಪರಿಶುದ್ಧವಾಗಿರೋದಿಲ್ಲ, ಅದರಲ್ಲಿ ರಜೋಗುಣ ಅಥವಾ ತಮೋಗುಣ ಮಿಕ್ಸ್ ಆಗಿರುತ್ತೆ. ಅದಕ್ಕೆ ಆಧ್ಯಾತ್ಮಿಕ ಲೋಕದಲ್ಲಿರುವಂತ ಸತ್ವಗುಣವನ್ನ ಶುದ್ಧ ಸತ್ವ ಅಂತ ಕರೀತಾರೆ. ಶುದ್ಧ ಸತ್ವಕ್ಕಿರುವ ಇನ್ನೊಂದು ಹೆಸರೆಂದರೆ ವಸುದೇವ ಎಂಬುದಾಗಿ. ಏಕೆಂದರೆ ವಸುದೇವನಿಂದ ಕೃಷ್ಣನು ಜನಿಸಿರುತ್ತಾನೆ. ಇನ್ನೊಂದು ಅರ್ಥ ಹೀಗಿದೆ: ವ್ಯಕ್ತಿಯು ಸತ್ವಗುಣಗಳಲ್ಲಿ ಪರಿಶುದ್ಧವಾಗಿ ನೆಲೆಯಾಗಿದ್ದಾಗ ದೇವೋತ್ತಮ ಪರಮಪುರುಷನ ರೂಪ, ನಾಮ, ಗುಣ, ಪರಿವಾರಗಳನ್ನು ತಿಳಿದುಕೊಳ್ಳಬಲ್ಲನು.
ಅಂಶೇನ ಎಂಬ ಶಬ್ದವೂ ಕೂಡ ದೇವೋತ್ತಮ ಪರಮಪುರುಷನಾದ ಕೃಷ್ಣನು ತನ್ನ ಅಂಶದ ಭಾಗದಿಂದ ಕಪಿಲದೇವನಾಗಿ ಆವಿರ್ಭವಿಸಿದನೆಂಬುದನ್ನು ಸೂಚಿಸುತ್ತದೆ. ನೋಡಿ, ಇಲ್ಲಿ ಶುದ್ಧ ಸತ್ವಕ್ಕೆ ಇನ್ನೊಂದು ಹೆಸರೇನು ಅಂತಂದ್ರೆ ವಸುದೇವ ಅಂತನ್ಬಿಟ್ಟು. ಯಾಕೆ ಅಂತಂದ್ರೆ ವಸುದೇವನಿಂದಾನೇ ಕೃಷ್ಣ ಜನ್ಮ ತಗೊಂಡಿದ್ದಾನೆ. ಇನ್ನೊಂದು ಅರ್ಥ ಏನಪ್ಪಾ ಅಂತಂದ್ರೆ, ವ್ಯಕ್ತಿ ಸತ್ವಗುಣಗಳಲ್ಲಿ ಪರಿಶುದ್ಧನಾಗಿ ಅಂಥ ಒಂದು ಸ್ಥಿತಿಯಲ್ಲಿದ್ದಾಗ ಆ ಭಗವಂತನ ರೂಪ, ನಾಮ, ಗುಣ, ಪರಿವಾರ ಇದ್ರ ಬಗ್ಗೆ ಎಲ್ಲ ಅವನು ತಿಳ್ಕೊಳ್ಳೋದಕ್ಕಾಗತ್ತೆ. ಇಲ್ಲಿ ಇನ್ನೊಂದು ಶಬ್ದವನ್ನ ಉಪಯೋಗ ಮಾಡಿದ್ದಾರೆ, ಅಂಶೇನ ಅಂತನ್ಬಿಟ್ಟು. ಅಂದ್ರೆ ಇಲ್ಲಿ ಭಗವಂತ ಕೃಷ್ಣ ಇದಾನಲ್ಲ, ಅವನು ತನ್ನ ಅಂಶದ ಭಾಗದಿಂದ ಕಪಿಲ ದೇವನಾಗಿ ಇಲ್ಲಿ ಆವಿರ್ಭಾವ ತಗೊಂಡಿದ್ದಾನೆ ಅಂತ ಅರ್ಥ. ಅವನದೇ ಒಂದು ಅಂಶ ಕಪಿಲ ದೇವನಾಗಿ ಬಂದಿರುವಂತದ್ದು ಅಂತ. ಭಗವಂತನು ಕಲಾ ಅಥವಾ ಅಂಶ ರೂಪನಾಗಿ ವಿಸ್ತರಿಸಿಕೊಳ್ಳುವನು. ಅಂಶ ಎಂದರೆ ನೇರವಾದ ವಿಸ್ತರಣೆ ಮತ್ತು ಕಲಾ ಎಂದರೆ ವಿಸ್ತರಣೆಯ ವಿಸ್ತರಣೆಯಾಗಿರುತ್ತದೆ. ಒಂದು ದೀಪಕ್ಕೂ ಇನ್ನೊಂದು ದೀಪಕ್ಕೂ ವ್ಯತ್ಯಾಸವಿಲ್ಲದಿರುವ ಹಾಗೆ ವಿಸ್ತರಣೆ ಮತ್ತು ವಿಸ್ತರಣೆಯ ವಿಸ್ತರಣೆ ಮತ್ತು ದೇವೋತ್ತಮ ಪರಮಪುರುಷ ಎಂಬಿವರೊಳಗೆ ವ್ಯತ್ಯಾಸವಿರುವುದಿಲ್ಲ. ಆದರೂ ಕೂಡ ಯಾವ ದೀಪದಿಂದ ಇತರ ದೀಪಗಳು ಹೊತ್ತಿಕೊಂಡಿವೆಯೋ ಅದನ್ನು ಆದಿಮವೆಂದು ಕರೆಯುವರು. ಆದುದರಿಂದ ಕೃಷ್ಣನನ್ನು ಪರಬ್ರಹ್ಮನೆಂದು ಅಥವಾ ಅಂತಿಮ ದೇವೋತ್ತಮನೆಂದು ಮತ್ತು ಸಕಲ ಕಾರಣಗಳಿಗೆ ಕಾರಣನೆಂದು ಕರೆಯಲಾಗುವುದು. ಇಲ್ಲೇನ್ ಹೇಳಿದ್ದಾರೆ, ಅಂಶೇನ ಅನ್ನುವಂಥ ಶಬ್ದ ಹೇಳಿದಾರಲ್ವಾ, ಅಂದ್ರೆ ಏನು? ಆ ಭಗವಂತನಾದಂತಹ ಕೃಷ್ಣನೇ ತನ್ನ ಅಂಶದ ಭಾಗದಿಂದ ಅವನು ಕಪಿಲ ದೇವನಾಗಿ ಇಲ್ಲಿ ಅವತಾರ ತಗೊಂಡಿದ್ದಾನೆ. ಭಗವಂತ ಕಲಾ ಮತ್ತೆ ಅಂಶ ಈ ರೀತಿ ತನ್ನ ರೂಪವನ್ನ ವಿಸ್ತರಿಸ್ಕೊಳ್ತಾನೆ. ಏನು ಅಂಶ ಅಂತಂದ್ರೆ ನೇರವಾಗಿ ತನ್ನನ್ನ ತಾನು ವಿಸ್ತರಣೆ ಮಾಡ್ಕೊಳ್ತಾನಲ್ಲ, ಅದನ್ನ ಅಂಶ ಅಂತ ಹೇಳ್ತಾರೆ. ಆ ವಿಸ್ತರಣೆ ಆಗಿರುವಂತಹ ಒಂದು ರೂಪದಿಂದ ಇನ್ನೊಂದು ವಿಸ್ತರಣೆ ಆಗತ್ತಲ್ಲ, ಅದನ್ನ ಕಲಾ ಅಂತ ಹೇಳ್ತಾರೆ. ಇದಕ್ಕೊಂದು ಎಕ್ಸಾಂಪಲ್ ಹೇಳಿದ್ದಾರೆ ನೋಡಿ. ಈಗ 100 ದೀಪ ಇರುತ್ತೆ ಅಂತ ಇಟ್ಕೊಳ್ಳಿ. ಮೊದಲು ಯಾವುದೋ ಒಂದು ದೀಪ ಹೊತ್ತಿಸಿರ್ತೀವಲ್ವಾ, ಆ ದೀಪದಿಂದ ಆ 100 ದೀಪಗಳನ್ನ ಹತ್ತಿಸ್ತೀವಿ. ಈ ದೀಪಕ್ಕೂ ಆ ದೀಪಗಳಿಗೂ ಏನೂ ವ್ಯತ್ಯಾಸ ಇರೋದಿಲ್ಲ. ಅದೇ ಬೆಂಕಿ ಅದೇ ರೀತಿ ಉರಿಯತ್ತೆ. ಆದ್ರೂ ಮೂಲ ಅನ್ನೋದು ಒಂದಿರುತ್ತಲ್ಲ, ಅದು ಇದ್ದಿದ್ರಿಂದ ಈ ದೀಪಗಳನ್ನೆಲ್ಲ ನಾವು ಹೊತ್ಸಿದ್ವಿ ಅಂತ. ಸೊ ಅದೇ ರೀತಿ ಆ ಕೃಷ್ಣನನ್ನ ಪರಬ್ರಹ್ಮ ಅಂತ ಹೇಳ್ತಾರೆ, ಮತ್ತೆ ಅಂತಿಮ ದೇವೋತ್ತಮ ಅಂತ ಹೇಳ್ತಾರೆ, ಮತ್ತೆ ಸಕಲ ಕಾರಣಗಳಿಗೆ ಕಾರಣಕರ್ತ ಅಂತ ಕೂಡ ಹೇಳ್ತಾರೆ. ಆ ಮೂಲದಿಂದನೇ ಇದೆಲ್ಲವೂ ಬಂದಿರೋದು ಅಂತಂದ್ಬಿಟ್ಟು ಇದರ ಅರ್ಥ ಆಗತ್ತೆ. ಸೊ ಇಲ್ಲಿ ತುಂಬಾ ಚೆನ್ನಾಗಿದೆ ದೀಪದ ಉದಾಹರಣೆ. ಅದನ್ನ ನಾವು ಮನಸ್ಸಲ್ಲಿ ಇಟ್ಕೊಂಡಾಗ ಆ ಭಗವಂತ ಹೇಗೆ ಮೂಲ, ಅವನಿಂದ ಬೇರೆ ಎಲ್ಲ ಬಂದಿರುವಂಥದ್ದು ಅನ್ನೋದು ನಮ್ಗೆ ಅರ್ಥ ಆಗುತ್ತೆ. ಸೊ ಇಲ್ಲಿಗೆ ನಾವು ನಿಲ್ಸೋಣ. ಹರೇ ಕೃಷ್ಣ.